ಹಾಯ್, ಎಲ್ರಿಗೂ ನಮಸ್ಕಾರ. ನಾನೀಗ ಬಂದಿರೋದು ಪೊಲನ್ನರುವಾದಲ್ಲಿರುವ ದಲದ ಮಲುವಾ ಹೇಳುವ ಭಾಗಕ್ಕೆ. ಇದು ದಲದ ಮಲುವಾದಲ್ಲಿರುವ ಒಂದು ಪ್ರಮುಖವಾದಂತಹ ವಟಡಾಗೆ. ಇದನ್ನು ವಟಡಾಗೆ ಎಂದು ಕೂಡ ಕರೆಯುತ್ತಾರೆ. ಪ್ರಾಚೀನ ಕಾಲದಲ್ಲಿಂದ ಈ ದೇವಾಲಯ ಬುದ್ಧನ ಹಲ್ಲಿನ ಅವಶೇಷಗಳನ್ನು ಹೊಂದಿರುವಂತಹ ದೇವಾಲಯ ಆಗಿದ್ದರಿಂದ ಇದನ್ನು ದಂತ ದೇವಾಲಯ ಅಂತ ಕೂಡ ಕರೀತಿದ್ರು. ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ರಾಜ 1ನೇ ಪರಾಕ್ರಮ ಬಾಹು ನಿರ್ಮಾಣವನ್ನು ಕೂಡ ಮಾಡಿದ್ದಾನೆ. ನಾವೀಗ ಈ ವಟಡಾಗೆಯ ಒಳಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಇದು ಒಂದು ಬುದ್ಧನ ಹಲ್ಲಿನ ಅವಶೇಷಗಳನ್ನು ಇಡಲಿಕ್ಕೆ ಅಂತ ಕಟ್ಟಿರುವಂಥ ಒಂದು ವೃತ್ತಾಕಾರದ ಕಲ್ಲಿನ ದೇವಾಲಯ. ಹಿಂದೆಲ್ಲ ಈ ದೇವಾಲಯ ಬಹುಶಃ 2-3 ಅಂತಸ್ತಿನಿಂದ ಕೂಡಿದ್ದಿರ್ಬೋದು ಅಂತ ಕಾಣುತ್ತೆ. ಯಾಕೆಂದರೆ ದೇವಾಲಯದ ಅವಶೇಷಗಳು ಬಿದ್ದಿರುವಂಥದ್ದು ಇದರ ಸುತ್ತಮುತ್ತಲೂ ಕೂಡ ಹರಡಿದೆ. ಈ ದೇವಾಲಯನ 1ನೇ ಪರಾಕ್ರಮ ಬಾಹು ಕಟ್ಟಿಸಿದ್ರೂ ಕೂಡ ನಂತರದಲ್ಲಿ ರಾಜ ನಿಸ್ಸಂಕ ಮಲ್ಲ ಇದರ ಕೆಲವೊಂದು ಸುತ್ತಮುತ್ತಲಿನ ನಿರ್ಮಾಣಗಳನ್ನು ಕೂಡ ಮಾಡಿದ್ದಾನೆ ಅಂತ ಕೂಡ ಉಲ್ಲೇಖಗಳು ಬರ್ತವೆ. ನೋಡಿ, ದೇವಾಲಯದ ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇದ್ದಾಗೆ ಗೌತಮ ಬುದ್ಧನ ಪ್ರತಿಮೆ ಕೂಡ ಇದೆ. ಗೌತಮ ಬುದ್ಧನ ಪ್ರತಿಮೆಗಳನ್ನು 4 ಭಾಗದಲ್ಲಿ ಇಟ್ಟಿದ್ದರು. ನೋಡಿ, ಈ ಕಡೆ ಭಾಗದಲ್ಲಿರುವಂತಹ ಬುದ್ಧನ ಪ್ರತಿಮೆ ಈ ರೀತಿಯಲ್ಲಿ ನಾಶವಾಗಿದೆ. ಇನ್ನೊಂದು ಈ ಒಂದು ವಟಡಾಗೆಯ ಹಿಂದಿನ ಭಾಗದಲ್ಲಿರುವಂತಹ ಬುದ್ಧನ ಪ್ರತಿಮೆ ಇನ್ನು ಬಹುತೇಕ ಉತ್ತಮ ಸ್ಥಿತಿಯಲ್ಲಿದೆ. ಈ 4 ದಿಕ್ಕುಗಳಲ್ಲಿ ಕೂಡ ಬುದ್ಧನ ಪ್ರತಿಮೆಗಳಿದ್ದಾವೆ. ಮಧ್ಯದಲ್ಲಿ ಒಂದು ಸ್ತೂಪದ ಮಾದರಿಯನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಸುತ್ತಮುತ್ತಲೂ ಕೂಡ ಒಂದು ಚತುರ್ಭುಜ ಆಕೃತಿಯಾದಂಥ ಪವಿತ್ರ ಸ್ಮಾರಕಗಳನ್ನು ಹೊಂದಿರುವಂಥ ಪ್ರದೇಶ ಇದು ಅಂತ ನಮಗೆ ಕಾಣ್ತದೆ. ಇದು ಇಲ್ಲಿ ಒಂದು ಸಂದಕದ ಪಹಣ ಅಂತ ಕರೆಯುವಂಥದ್ದು. ಇಲ್ಲಿ ನೋಡಿ, ಮತ್ತೊಮ್ಮೆ ಇದನ್ನು ಗಮನಿಸಿದ್ರೆ ಇದು ವೃತ್ತಾಕಾರದ ಒಂದು ಪೀಠದ ಮೇಲೆ ಈ ಒಂದು ಬುದ್ಧನ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿರುವಂಥದ್ದು ನಮಗೆ ಕಾಣ್ತದೆ. ಬುದ್ಧನ ಪ್ರತಿಮೆಗಳ ಹಿಂದೆ ಇಟ್ಟಿಗೆಗಳ ಗೋಡೆ ಕೂಡ ಇರೋದನ್ನು ನಾವು ನೋಡ್ತೇವೆ. ಕೆಳಗಿನ ಭಾಗದಲ್ಲಿ ಹೂವಿನ ವಿನ್ಯಾಸದ ಕೆತ್ತನೆಗಳನ್ನು ಕೂಡ ಮಾಡಿದ್ದಾರೆ, ಇಟ್ಟಿಗೆಗಳಿಂದ ಕಟ್ಟಿರುವಂಥದ್ದು. ಇಲ್ಲಿ 4 ದಿಕ್ಕುಗಳಲ್ಲಿ ಕೂಡ ಗೌತಮ ಬುದ್ಧನ ಪ್ರತಿಮೆಗಳು ಇದ್ದಾವೆ. ಇದು ಈ ಒಂದು ವಟಡಾಗೆಯ ಎದುರಿನ ಭಾಗದಲ್ಲಿರುವಂಥದ್ದು. ಅಲ್ಲಿರುವಂಥ ಒಂದು ಶಿಲೆಯ ಮೇಲೆ ನೋಡಿ, ಇಲ್ಲಿ ಸಿಂಹಳಿ ಭಾಷೆಯಲ್ಲಿ ಬರೆದಿರುವಂತಹ ಒಂದಿಷ್ಟು ಲೇಖನಗಳಿವೆ. ನನಗಂತೂ ಇದು ಓದಲಿಕ್ಕೆ ಬರೋದಿಲ್ಲ. ಇಲ್ಲಿ ಪ್ರತಿಯೊಂದು ಹೆಚ್ಚಿನ ದೇವಾಲಯಗಳಿದ್ದ ಕಡೆಗಳಲ್ಲಿ ಕೆಳಭಾಗದಲ್ಲಿ ಒಂದು ಸುಂದರವಾದಂತಹ ವೃತ್ತಾಕಾರದ ಒಂದು ಸಂದಕದ ಪಹಣ ಅಂತ ಕರೀತಾ ಇರುವಂಥದ್ದು ಚಂದ್ರಶಿಲೆ ನಿರ್ಮಾಣ ನೋಡ್ತೇವೆ. ಬಾಗಿಲಿನ ಅಕ್ಕಪಕ್ಕದ ಭಾಗದಲ್ಲಿ ಜಯ ವಿಜಯರ ಕಲ್ಪನೆಯ ಹಾಗೆ ಮೂರ್ತಿ ಶಿಲ್ಪಗಳನ್ನು ನಾವು ಕಾಣ್ತೇವೆ. ಇದು ಬಹುಶಃ ವಸತಿ ಪ್ರದೇಶ ಆಗಿತ್ತು ಇದರ ಎದುರಿನ ಭಾಗದಲ್ಲಿರುವಂಥದ್ದು. ಇಲ್ಲಿ ನೋಡಿ, ಇದು ವೃತ್ತಾಕಾರದ ಒಂದು ಪೀಠ ಮಂದಿರ ಅಂತ ಕರೀತಾರೆ. ಇದನ್ನು 1903ನೇ ಇಸ್ವಿಯಲ್ಲಿ ಉತ್ಖನನ ಮಾಡಿ ತೆಗೆಯಲಾಗಿದೆ. ಈ ಪೊಲನ್ನರುವಾ ಹೇಳುವಂಥದ್ದು ಶ್ರೀಲಂಕಾದ 2ನೇ ರಾಜಧಾನಿ ಆಗಿತ್ತು. ಮೊದಲನೇ ರಾಜಧಾನಿ ಏನಂದರೆ ಅದು ಅನುರಾಧಪುರ. 2ನೇ ರಾಜಧಾನಿ ಇದಾಗಿತ್ತು. ಆದ್ದರಿಂದ ಇಲ್ಲಿ ಸಾಕಷ್ಟು ನಿರ್ಮಾಣಗಳಿದ್ವು. ಇಲ್ಲಿ ಎಲ್ಲ ಮಣ್ಣಿನ ದಿಬ್ಬಗಳು ತುಂಬಿ ಹೋಗಿದ್ವಂತೆ, ಮುಚ್ಚಿ ಹೋಗಿದ್ವಂತೆ. ನೋಡಿ, ಇಲ್ಲಿ ಸಿಂಹಳಿಯರ ಒಂದು ಲಾಂಛನವನ್ನು ಕೂಡ ಇಲ್ಲಿ ನಾವು ಗಮನಿಸ್ಬೋದು. ಬಹುತೇಕ ದೇವಾಲಯಗಳಲ್ಲಿ ಅವರ ಒಂದು ಲಾಂಛನವನ್ನು ಈ ಥರದಲ್ಲಿ ಹಾಕಿರೋದನ್ನು ನಾವು ಕಾಣ್ತೇವೆ, ಸಿಂಹಳಿಯರ ಲಾಂಛನ. ನೋಡಿ, ಇಲ್ಲಿ ದ್ವಾರಪಾಲಕರು ಕೂಡ ಕಾಣ್ತಾರೆ. ಹಾಗೂ ಇದು ಈ ಒಂದು ವಟಡಾಗೆಯ ಎದುರಿನ ಭಾಗ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ರು ಅನ್ನೋದು ಇದರಿಂದ ಗೊತ್ತಾಗ್ತದೆ. ಈ ವಟಡಾಗೆಯ ಸುತ್ತಲಿನ ಕೆಳಗಿನ ಭಾಗದಲ್ಲೆಲ್ಲ ಶಿಲೆಗಳಿಂದ ಮಾಡಿರುವಂತಹ ಕೆತ್ತನೆಯಲ್ಲಿ ಸಿಂಹಳಿಯರ ಲಾಂಛನವನ್ನೇ ಬಹಳಷ್ಟು ಕಾಣ್ತೇವೆ ನಾವಿಲ್ಲಿ. ಅಂದರೆ ಸಿಂಹಳಿಯರ ಒಂದು ಹೆಮ್ಮೆಯ ಪ್ರತೀಕ ಅಂತ ನಾವಿದನ್ನು ನೋಡ್ತೇವೆ. ಯಾಕೆಂದರೆ ಇದು ಗೌತಮ ಬುದ್ಧನ ಅವಶೇಷಗಳನ್ನು, ಹಲ್ಲಿನ ಅವಶೇಷಗಳನ್ನು ಇಡಲಿಕ್ಕೆ ನಿರ್ಮಾಣ ಮಾಡಿರುವಂತಹ ದೇವಾಲಯ ಆಗಿದ್ದರಿಂದ ಇದನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಿರಬಹುದು. ಜೊತೆಯಲ್ಲಿ ಇಲ್ಲಿ ಗೋವನ್ನು ಕೂಡ ಗೌರವಭಾವದಿಂದ ಕಾಣ್ತಿದ್ರು ಅಂತ ನಮಗೆ ಇಲ್ಲಿನ ಮೂರ್ತಿಗಳನ್ನು ನೋಡಿದಾಗ ತಿಳಿದು ಬರ್ತದೆ. ನೋಡಿ, ಇಲ್ಲಿ ಇದು ಬಹಳ ವಿಶಿಷ್ಟವಾದಂಥದ್ದು. ಇದು ಪ್ರವೇಶ ದ್ವಾರದಲ್ಲಿ ಇರುವಂತಹ ಚಂದ್ರಶಿಲೆಯಲ್ಲಿ ನಿರ್ಮಾಣ ಮಾಡಿರುವಂತಹ ಸಂದಕದ ಪಹಣ ಅಂತ ಕರೀತಾರೆ. ಇದು ತುಂಬ ಅಲಂಕಾರಿಕವಾಗಿದ್ದು ನೋಡಿ, ಇಲ್ಲಿ 1ನೇ ಸಾಲಿನಲ್ಲಿ ಆನೆಗಳು, 2ನೇ ಸಾಲಿನಲ್ಲಿ ಕುದುರೆ, 3ನೇ ಸಾಲಲ್ಲಿ ಹಂಸಗಳು ಇವೆಲ್ಲ ಕೂಡ ಕಂಡು ಬರ್ತದೆ. ಇದು ಬೌದ್ಧ ಧರ್ಮದ ಸಂಸಾರದ ಚಕ್ರವನ್ನು ಚಿತ್ರಿಸುವಂತಹ ಒಂದು ಪ್ರತಿಮೆಯಾಗಿದೆ ಅಥವಾ ಒಂದು ಚಿತ್ರಣವಾಗಿದೆ. ಪ್ರಾಚೀನ ಶ್ರೀಲಂಕಾದ ಸನ್ಯಾಸಿಗಳ ಕಟ್ಟಡಗಳ ಪ್ರವೇಶ ದ್ವಾರದಲ್ಲೆಲ್ಲ ಕೂಡ ಇಂತಹ ಒಂದು ಚಂದ್ರಶಿಲೆಯ ಸಂದಕದ ಪಹಣ ಎಂಬುದು ಇರ್ತಿತ್ತು ಎಂಬುದು ಕೂಡ ವಿಶೇಷ. ನೋಡಿ, ಮತ್ತೆ ಎಲ್ಲ ಭಾಗಗಳಲ್ಲಿ ಕೂಡ ಇಂತಹ ಸಂದಕದ ಪಹಣವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಬಹು ಸುಂದರವಾಗಿದೆ. ಅದರ ಕೆಲವೊಂದು ಅಲಂಕರಣ ವಿನ್ಯಾಸಗಳು, ಕಮಲದ ಹೂವಿನ ವಿನ್ಯಾಸಗಳನ್ನು ಕೂಡ ನಾವಲ್ಲಿ ಕಾಣ್ತೇವೆ.
ಎಲ್ರಿಗೂ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು.